ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಉಡುಪಿ ಜಿಲ್ಲೆಯ ಕಡ್ಲೂರಿನಲ್ಲಿ ನಡೆಯುತ್ತಿದ್ದಂಥ ಅಕ್ರಮ ಮರಳು ದಂಧೆಯ ವಿರುದ್ಧ ದಾಳಿಯನ್ನು ಮಾಡಲು ಮುಂದಾಗಿದ್ದಂಥ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಹಾಗೂ ಎಸಿ ಶಿಲ್ಪಾ ನಾಗ್ ಅವರ ಮೇಲೆ ಹಲ್ಲೆಯ ಯತ್ನವನ್ನು ಮಾಡಲಾಗಿದೆ. ಈ ಒಂದು ಘಟನೆ ಭಾನುವಾರ ರಾತ್ರಿ ಆಗಿರುವಂಥದ್ದು. ಅಕ್ರಮ ಮರಳು ದಂಧೆಯ ಬಗ್ಗೆ ಎಸಿ ಶಿಲ್ಪಾ ನಾಗ್ ಅವರಿಗೆ ಒಂದು ದೂರು ಬಂದಿತ್ತು. ಈ ಒಂದು ಮಾಹಿತಿಯನ್ನು ಜಿಲ್ಲಾಧಿಕಾರಿಗೆ ಅವರು ತಿಳಿಸಿರ್ತಾರೆ. ಈ ಕಾರಣಕ್ಕೆ ಭಾನುವಾರ ದಿಢೀರ್ ದಾಳಿಯನ್ನು ಮಾಡಲು ನಿರ್ಧರಿಸಿದಂಥ ಜಿಲ್ಲಾಧಿಕಾರಿ ಪ್ರಿಯಾಂಕಾ ನಾಗ್ ಅವರು ಅವರ ಜೊತೆ ಎಸಿ ಶಿಲ್ಪಾ ಹಾಗೂ ಅವರ ಪತಿಯವರ ಜೊತೆ ಗನ್ಮ್ಯಾನ್ ಹಾಗೂ ಚಾಲಕ ತೆರಳುತ್ತಾರೆ. ಈ ಬಗ್ಗೆ ಮಾತನಾಡಿರುವಂಥ ಜಿಲ್ಲಾಧಿಕಾರಿ, ನಾವು ಮರಳು ಮಾಫಿಯಾ ಮೇಲೆ ದಾಳಿ ನಡೆಸಲು ತೆರಳುವ ಮಾರ್ಗದುದ್ದಕ್ಕೂ ಕೆಲವು ಬೈಕ್ ಸವಾರರು ಅವರನ್ನು ಫಾಲೋ ಮಾಡ್ತಾ ಇದ್ರಂತೆ ಮತ್ತು ಎದುರಿನಿಂದ ಬಂದಂಥ ಮರಳು ಲಾರಿಗಳು ನಮ್ಮನ್ನು ಕಂಡು ಲಾರಿಯನ್ನು ಅಲ್ಲೇ ನಿಲ್ಲಿಸಿ ಪರಾರಿಯಾಗಿದ್ರಂತೆ. ನಂತರ ಈ ಒಂದು ಲಾರಿಗಳ ಕೀಯನ್ನು ಕುಂದಾಪುರ ಪೊಲೀಸ್ ಠಾಣೆಗೆ ಅವರು ನೀಡಿದಾರಂತೆ. ನಂತರ ಅವರು ಮರಳು ಗಣಿಗಾರಿಕೆ ನಡೆಯುವಂಥ ಸ್ಥಳಕ್ಕೆ ಹೋದಾಗ ಅಲ್ಲಿದ್ದಂಥ ಜನಗಳು ಅಕ್ಕಪಕ್ಕದ ಮನೆಗೆ ಹೋಗ್ಬಿಡ್ತಾರಂತೆ. ನಂತರ ಆ ಜಾಗಕ್ಕೆ ಹೋದಾಗ ಅಲ್ಲಿ 25ರಿಂದ 30 ಮಹಿಳೆಯರು ಅವರ ಮೇಲೆ ದಬಾಯಿಸಿದ್ದಾರೆ ಮತ್ತು ಬೆದರಿಕೆಯನ್ನು ಕೂಡ ಒಡ್ಡಿದ್ದಾರೆ. ಇದಕ್ಕೂ ಮುನ್ನ ಅವರ ಗನ್ಮ್ಯಾನ್ ಮೇಲೂ ಕೂಡ ಒಂದು ಹಲ್ಲೆಯನ್ನು ಮಾಡಲಾಗಿದೆಯಂತೆ. ಅಲ್ಲಿಂದ ಅವರು ಹೊರಟು ಬಂದು ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಹೀಗೆಂದು ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದರ ಜೊತೆಗೆ ಮರಳು ಮಾಫಿಯಾ ಅಡ್ಡೆ ಮೇಲೆ ದಾಳಿಯನ್ನು ನಡೆಸುವ ವೇಳೆ ನನ್ನ ಹಾಗೂ ಉಪವಿಭಾಗಾಧಿಕಾರಿ ಶಿಲ್ಪಾ ನಾಗ್ ಅವರ ಮೇಲೆ ಕೊಲೆ ಯತ್ನವನ್ನು ಮಾಡಲಾಗಿದೆ ಅಂತ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ದೂರನ್ನು ದಾಖಲಿಸಿದ್ದಾರೆ. ನಿಮ್ಗೆ ಅನಿಸುತ್ತೆ, ಒಂದು ಜಿಲ್ಲಾಧಿಕಾರಿಯ ಮೇಲೇ ಈ ಒಂದು ದಾಳಿ ಆಗಿರುವಂಥದ್ದು, ಇನ್ನು ಸಾಮಾನ್ಯ ಜನರ ಮೇಲೆ ಯಾವ ರೀತಿ ದಾಳಿ ಆಗ್ಬೋದು ಒಂದು ಪ್ರಶ್ನೆಯನ್ನು ಮಾಡೋದಕ್ಕೆ ಹೋದ್ರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.